ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟ್ ಸರ್ ಅವ್ರದ್ದು, ಯಾರು ಅದನ್ನ ಹಾಕಣಂಗಿಲ್ಲ. ಒಂದು ಶರಣ್ಗೆನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ತರದಿದ್ದು ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿದರು. ಮಾಡ್ಲಿ ಸರ್, ನಾನು ಬೇಡ ಅಂತ ಸರ್. ಅದು ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋ ವಿಷಯ. ಮಾಡ್ಲಿ, ಯಾರು ಬೇಡ ಅಂತ ಅವ್ರಿಗೆ. ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ರಾವ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ? ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್? ನೀವು ಮಾಡಿ ಕತೆ, ಯಾರು ಬೇಡ ಅಂತ ನಿಮ್ಗೆ? ಈಗ ಸಪೋಸ್ ಈಗ ಆದ್ಮೇಲೆ ಈಗ ನಾನು ಲವ್ ಮಾಕ್ಟೇಲ್ 3 ಆದ್ಮೇಲೆ ಆ ಸಿನಿಮಾ ಅವ್ರು ಏನೋ ರಿಲೀಸ್ ಮಾಡಿದ್ರೆ ನಾನೇನು ಕೇಳ್ತೀನ? ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮ್ ಅಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಲ್ವಾ ಸರ್? ವಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ನಂದು, ಅದು ನಾನು ಪೇಟೆಂಟ್ ತಗೊಂಡಿದ್ದೀನ? ಹಂಗಾಯ್ತು ಕಥೆ ಇದು ಸರ್. ಈಗ ಅವ್ರು ಹೇಳ್ತಿದ್ದಾರೆ, ಈಗ ನಿಮ್ಮ ಹತ್ರ ಬಂದು ಈಗ ಲವ್ ಮಾಕ್ಟೇಲ್ 3 ನೋಡಿದಾದ್ಮೇಲೆ ಈಗ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ, ನೀವು ನಮ್ ಸ್ಟೋರಿನ ಇದ್ರಲ್ಲಿ ಇದ್ ಮಾಡ್ಕೊಂಡಿದ್ದೀರಾ, ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವ್ ಹೇಳ್ತಿರಂತೆ ನನ್ಗೆ ಸ್ಟೋರಿ ನೀವು ಹೇಳಿದ್ ನೆನಪೇ ಇಲ್ಲ, ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ, ಹೇಳ್ತೀನಿ. ನಾನು ಸಿನಿಮಾ ಗೆದ್ದಿರೋ ಖುಷಿಲಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆಲಿ ಬರುತ್ತೆ. ನಾನು ಶಾಕ್ ಆಗಿ ಏನ್ ಮಾಡ್ತಾವ್ರೆ ಪಿಕ್ಚರ್ ನೋಡಿರ್ಬೇಕು ಹೇಳ್ತಾರೆ, ಹೇಳ್ರಿ ನಮ್ದೇ ತಗೊಂಡಿದ್ದೀರಾ ಅಂತ. ಅಲ್ಲೋ ಏನ್ ಅಂದೆ, ನಾನು ನಿಮ್ಗೆ ಹೇಳಿದ್ನಲ್ಲ. ಇವರು ಹೇಳಿ, ಈಗ ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅಲ್ಲಿ ಹಿಂಗಿದೆ ಕೇಸು. ಅದ್ರ ಫೋಟೋನ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳ್ತಾನೆ, ಓ ಅದಾ. ಯಾಕಂದ್ರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲ್ ಆಗಿ ಹೇಳಿದ್ರು. ಒಂದು ಹಳ್ಳಿ ಕತೆ ಹೇಳಿದ್ರು, ಇನ್ನೊಂದು ಯಾವ್ದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಓ ಅದ ಅಂತ. ಆಮೇಲೆ ನಾನೇನ್ ಮಾಡಿದೆ, ಗೂಗಲ್ ಹೊಡೆದೆ, ಏನೋ ನೋಡಿರ್ಲಿಲ್ಲ ಆ ಕೇಸು. ಅದು ಜ್ಞಾಪನ ಇಲ್ಲ. ಅವ್ರ ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲ್ ಅಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ. ಅಲ್ಲ ಸರಿ, ಮುಸ್ಲಿಂ ಬಾಯ್ ಅಂತ ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲ್ ಅಲ್ಲಿ. ಅದಕ್ಕೆ ಹೇಳಿದ್ರು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ನನಗೇನು ಅದು ಯಾರು ನೆನಪಿರ್ಲಿಲ್ಲ ಸರ್. ಪ್ಲಸ್ ಮೈನಸ್ ನನಗೆ ಇದ್ರದ್ದು ಯಾವುದು ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನಂಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲ್ಮ್ ಮೇಕರ್ಸ್. ನಮಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಟೆ ಪಬ್ಲಿಸಿಟಿ ನಮ್ಗೆ ಬೇಡ. ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಈ ಒಂದು ಕದ್ದು ಮಾಡಿರೋ ಸಿನಿಮಾನ ಅಥವಾ ರಿಮೇಕ್ ಅಂದ್ರೂ ಕೆಲವೊಬ್ರು ನೋಡಕ್ ಹೋಗಲ್ಲ, ಕದ್ದು ಮಾಡಿರೋದಂದ್ರೂ ಕೆಲವೊಬ್ರು ನೋಡಕ್ ಹೋಗಲ್ಲ. ಈಗ ನೀವೇನು ಕಮೆಂಟ್ಸ್ ಹೇಳಿದ್ರೆ ಅಲ್ಲೂ ಸುಮಾರು ಐತಿ. ಈಗ ಮತ್ತೆ ಅಡಿತಕ್ಕೆ ಹೋಗಿ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದಿರೋ ಇದು ಗೊತ್ತಿಲ್ಲ, ಅಲ್ಲಿ ಲೈನ್ ಹಂಗೆ ಇದೆ. ಅಂದ್ರೆ ಮಗಳನ್ನೇ ತಗೊಂಡು ಆಮೇಲೆ ನನ್ನ ಗೊತ್ತಂದು ಒರಿಜಿನಲ್ ಫಾದರ್ ಅಂದ್ರೆ ಬಯೋಲಾಜಿಕಲ್ ಫಾದರ್ ಸರ್. ಎಲ್ಲ ಯಾವ್ದೋ ಹೊಸ ಸರ್, ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋ ರೀತಿ ಯಾರು ಮಾಡಕ್ ಆಗದೇ ಇಲ್ಲ. ಯಾರ್ದಾರು ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತಿ ಕೇಳಿ, ಲವ್ ಮಾಕ್ಟೇಲ್ 1 ಇದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫ್ ಅದೇನು ಗಂಡ ಹೆಂಡತಿದ ಸಂಬಂಧ ಅಥವಾ ಇದಿದೆ ಹಾಲೋಜೇನು, ಅದೇ ಅಮೃತಧಾರೇನು. ಅದ್ರ ಮುಂದಕ್ಕೂ ಇನ್ನೂ 1000 ಪಿಕ್ಚರ್ ಬರುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಆ ಕ್ಯಾರೆಕ್ಟರೈಸೇಷನ್, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದೊಂದು ಬೇರೆ ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲೋಜಿನೇಷನ್ ಸೇರಿರುತ್ತೆ ಅಲ್ವಾ? ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ. ಅಲ್ಲ ಪುಸರ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ. ಅದೇ ಬೇರೆ ಇದೇ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ ಇವತ್ತಿಗೆ? ಅದು ನೀವು ಅಲ್ಲಲ್ಲ, ಪ್ರೀವಿಯಸ್ 2 ಪಾರ್ಟಲ್ಲಿರೋ ಆರೋಪ ಇಲ್ಲಿ ಬಂದಿದೆ ಅಂದಕ್ಕೆ ನಾನು ನಿಮ್ಗೆ ಉತ್ತರನೇ ಕೊಟ್ಟಿದ್ದೀನಲ್ಲ. ಏನಾಗಿದೆ ಸರ್, ಇವ್ರು ಬಂದು ಹೇಳಿದ್ದು ನಿಮ್ಗೆ 2023 ಅಷ್ಟರಲ್ಲಿ ಆಲ್ರೆಡಿ ನಿಮ್ದು ಸ್ಟೋರಿ ರೆಡಿ ಇತ್ತ ಲವ್ ಮಾಕ್ಟೇಲ್ 3 ಬಗ್ಗೆ. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ನಾನು ಮಗಳು ಕಾಡದಿಂದ ಗೋವಾಗೆ ಹೋಗಿದ್ದೆ, ಗೋವಾದಲ್ಲಿ ಎಲ್ಲ ಸ್ಟೋರಿ ಬರ್ಕೊಂಡ್ ಬಂದ್ಬಿಟ್ಟೆ 3-4 ದಿನದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವ್ರು ಕೂಡ ಮೆನ್ಷನ್ ಮಾಡ್ತಿದ್ರು, ಒಂದು ಸ್ಟೋರಿ ಬರೆಯಕ್ಕೆ 3-4 ದಿನ ಸಾಕಾಗ್ಬಿಡುತ್ತಾ, ಇಲ್ಲಿ ನಮ್ ಸ್ಟೋರಿ ಹೇಳಿದನ್ನ ಕೇಳ್ಬಿಟ್ಟು ಸೀದಾ ಅದನ್ನ ಬರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 3-4 ದಿನದಲ್ಲಿ. 2023 ಕತೆ ಹೇಳಿದ್ರೆ ನಾನು ಅದನ್ನ 2025 ತನಕ ಕಾತ್ಕೊಂಡು ಅವಾಗ ಹೋಗಿ 3-4 ದಿನದಲ್ಲಿ ಯಾಕಮ್ಮ ಬರೀಲಿ? ನಿಮ್ಗೆ ಹೇಳಿದ್ನಲ್ಲ, ಯಾವಾಗ್ಲೂ ಒಂದು ಸಿನಿಮಾ ಬಿಗಿನಿಂಗ್, ಇಂಟರ್ವಲ್ ಬ್ಲಾಕ್, ಕ್ಲೈಮ್ಯಾಕ್ಸ್ ಅದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಆ ಫಿಕ್ಸ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಈ ಕ್ಯಾರೆಕ್ಟರ್ ಬಂದ್ರೆ ಹೆಂಗೆ, ಆ ಕ್ಯಾರೆಕ್ಟರ್ ಬಂದ್ರೆ ಹೆಂಗೆ, ಇದು ಬಂದ್ರೆ ಹೆಂಗೆ. ಈಗ
ನಾನು ತುಂಬಾ ಡೀಟೇಲ್ ಆಗಿ ಹೋಗಕ್ಕಾಗಲ್ಲ. ಅದು ಏನೇನು ಅಂದ್ರೆ ನಾವ್ ಯಾವ್ಯಾವ ತರ ಯೋಚನೆ ಮಾಡಿದ್ವಿ ಅದೆಲ್ಲ ಒಂದು 50 ತರ ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ತೀವಿ. ಈಗ ನಮ್ಗೆ ಶಾಂತ ಕ್ಯಾರೆಕ್ಟರ್ ಬರುತ್ತೆ, ಆ ಶಾಂತ ಕ್ಯಾರೆಕ್ಟರ್ ಮುಂಚೆ ಇನ್ನೊಬ್ಬ ಯಾವ್ದೋ ಮೇಲ್ ಕ್ಯಾರೆಕ್ಟರ್ ಅಂತ ಅನ್ಕೊಡ್ತೀವಿ. ಅಲ್ಲಿ ಅದಕ್ಕೆ ಏನು ಅವನ್ ಬ್ಯಾಕ್ ಸ್ಟೋರಿ ಏನು, ಅವೆಲ್ಲ ಸುಮಾರು ತರ ವಿಷಯಗಳನ್ನ ನಾವು ಅನ್ಕೊಂಡಿರ್ತೀವಿ. ಆಕ್ಚುಲಿ ಒಂದು 100 ಲೈನ್ ಮಾಡಿದ್ವಿ ನಾವು 2022 ಎಂಡಿಂದ. ಕೃಷ್ಣ ಹೇಳ್ದಂಗೆ ಆಲ್ಮೋಸ್ಟ್ 3.5-4 ವರ್ಷ ಸಿನಿಮಾ ಬರಿತಾನೆ ಇದೀವಿ. ಅಂದ್ರೆ ಕಾನ್ಫ್ಲಿಕ್ಟ್ ಅದೇ ಇರುತ್ತೆ, ಕಾನ್ಫ್ಲಿಕ್ಟ್ ಅದೇ. ಬಟ್ ಈ ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಪಾತ್ರಗಳಂತ ಬಂದಾಗ, ಈಗ ಜಗಮಮ್ಮಿ ಕ್ಯಾರೆಕ್ಟರ್, ಈ ಜಗಮಮ್ಮಿ ಕ್ಯಾರೆಕ್ಟರ್ನ ನಮಗೆ ಇನ್ಕ್ಲೂಡ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ ನಾನು ಶೂಟಿಂಗ್ ಹೋಗಕ್ಕೆ ಒಂದು ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಒಂದು ಸ್ವಲ್ಪ ದಿನದಲ್ಲಿ. ಅಂದ್ರೆ ಆ ಕ್ಯಾರೆಕ್ಟರ್ ಫಸ್ಟ್ ನಾನು ಅನ್ಕೊಂಡಿದ್ದು ಯಾವ್ದೋ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಇವನ್ನ ತಂದ್ವಿ. ಸೊ ಆತರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅವನು ಒಂದೊಂದು ಕ್ಯಾರೆಕ್ಟರ್ ಬಂದಾಗ್ಲೂ ಫ್ಲೇವರ್ ಬೇರೆ ಆಗ್ತಾ ಹೋಗುತ್ತೆ ಪಾತ್ರದ. ನಿಮ್ ಹಂಗ್ ನೋಡಿದ್ರೆ ಜಗಮಮ್ಮಿನೇ ಇಲ್ಲ ಅಂದ್ರೆ ನಿಮಗೆ ಫಸ್ಟ್ ಆಫ್ ತುಂಬಾ ಪೇನ್ ಅನ್ಸ್ಬಿಡುತ್ತೆ ನಿಮ್ಗೆ. ಸೊ ನಮ್ಗೆ ಆ ತರದ ಪಾತ್ರಗಳನ್ನ ತರ್ತೀವಿ.